ನಮಸ್ಕಾರ. 9ನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ 2024-25 ಈ ಒಂದು ಪುಸ್ತಕದಲ್ಲಿ ಬುನಾದಿ ಹಂತ ಕಲಿಕಾಂಶ 11 ಇರುವಂತದ್ದು ಪತ್ರ ಲೇಖನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಗಳನ್ನ ಕೊಟ್ಟಿರುವಂತದ್ದಾಗಿ. ಈ ಚಟುವಟಿಕೆಗಳನ್ನ ಮಾದರಿಯಾಗಿ ಯಾವ ರೀತಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅನ್ನೋದನ್ನ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲ್ಲಿ 11ನೇ ಅಂಶ ಇರುವಂತದ್ದು ಪತ್ರ ಲೇಖನ ಅನ್ನುವಂತಹ ಅಂಶ ಆಗಿರುವಂತದ್ದಾಗಿದೆ. ಚಟುವಟಿಕೆ 1 ಏನ್ ಕೊಟ್ಟಿದ್ದಾರೆ, ಪತ್ರ ಬರವಣಿಗೆ ಅವಶ್ಯಕತೆಯ ಕುರಿತು ಸಹಪಾಠಿಯೊಂದಿಗೆ ಚರ್ಚಿಸಿ ಬರೆಯಿರಿ ಅಂತ ಕೇಳಿರುವಂತದ್ದು. ಯಾವ ರೀತಿಯಾಗಿ ಅವಶ್ಯಕತೆ ಇದೆ ಈ ಒಂದು ಪತ್ರ ಲೇಖನಕ್ಕೆ ಸಂಬಂಧಿಸಿದಂತೆ ಅನ್ನೋದನ್ನ ಇಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ. ನಿಮ್ಮ ಒಂದು ಸಹಪಾಠಿಯೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮಗಿಂತಲೂ ಸ್ವಲ್ಪ ಇನ್ನೂ ಹೆಚ್ಚು ತಿಳಿದಿರುವಂತಹ ಹಿರಿಯರೊಂದಿಗೂ ಸಹ ಚರ್ಚೆ ಮಾಡಿ, ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ನೀವು ಇಲ್ಲಿ ಉತ್ತರವನ್ನ ಬರೆಯಬಹುದಾಗಿರುವಂತದ್ದಾಗಿದೆ. ಇಲ್ಲಿ ನಾವು ಮಾದರಿಯಾಗಿ ಕೆಲವೊಂದಿಷ್ಟು ಅಂಶಗಳನ್ನ ಸಂಗ್ರಹಿಸಿರುವಂತದ್ದಾಗಿದೆ. ಸ್ನೇಹಿತರನ್ನು ಸಂಪರ್ಕಿಸಲು ಪತ್ರ ಬರೆಯುವಂತದ್ದಾಗಿದೆ. ಸಂಬಂಧಿಕರನ್ನು ಅಥವಾ ಬಂಧು ಬಾಂಧವರನ್ನು ಸಂಪರ್ಕಿಸಲು ಪತ್ರ ಬರೆಯುವಂತದ್ದಾಗಿದೆ. ಇನ್ನು ಇಲಾಖೆಯನ್ನು ಸಂಪರ್ಕಿಸಲು ಸಹ ಪತ್ರವನ್ನ ಬರೆಯುವಂತದ್ದಾಗಿದೆ. ಅಧಿಕಾರಿಗಳನ್ನು ಸಂಪರ್ಕಿಸಲು ಪತ್ರ ಬರೆಯುವಂತದ್ದಾಗಿದೆ. ಆಹ್ವಾನಗಳನ್ನ ಕಳುಹಿಸಿಕೊಡಲು ಸಹ ಪತ್ರ ಬರೆಯುವಂತದ್ದಾಗಿದೆ. ಇನ್ನು ಪತ್ರಿಕಾ ಪ್ರಕಟಣೆಗೆ ವಿಷಯಗಳನ್ನು ಕಳುಹಿಸಲು ಪತ್ರ ಬರೆಯುವಂತದ್ದಾಗಿದೆ. ಕಾರ್ಯಕ್ರಮಗಳ ವಿವರಣೆಯನ್ನು ತಲುಪಿಸಲು ಪತ್ರ ಬರೆಯುವಂತದ್ದಾಗಿದೆ. ಅವಶ್ಯಕ ದಾಖಲೆಗಳನ್ನು ತರಿಸಿಕೊಳ್ಳುವುದಕ್ಕೂ ಸಹ ಸಂಪರ್ಕಿಸಲು ಈ ಒಂದು ಪತ್ರವನ್ನ ಬರೆಯುವಂತದ್ದಾಗಿ. ಹೀಗೆ ವಿವಿಧ ಕಡೆಗಳಲ್ಲಿ ಈ ಪತ್ರಗಳನ್ನ ಬರವಣಿಗೆ ರೂಪದಲ್ಲಿ ಬರೆಯುವಂತದ್ದು ನಾವು ಗಮನಿಸ್ತೇವೆ. ಹೀಗೆ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಸಂಗ್ರಹಿಸಿರುವಂತದ್ದಾಗಿದೆ. ನೀವು ಸಹ ಇನ್ನಷ್ಟು ಆಲೋಚನೆ ಮಾಡಿ ಈ ಒಂದು ವಿಷಯಗಳನ್ನ ಬರೆದುಕೊಂಡು ಬರಬಹುದಾಗಿರುವಂತದ್ದು. ಇನ್ನು ಚಟುವಟಿಕೆ 2ರಲ್ಲಿ ಪತ್ರ ಬರೆಯುವ ಸಂದರ್ಭಗಳು ಯಾವುವು ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಪತ್ರವನ್ನ ಬರೆಯುವಂತದ್ದಾಗಿರ್ತದೆ. ಇಲ್ಲಿ ಕೆಲವೊಂದು ಪ್ರಮುಖವಾಗಿರುವಂತಹ ಸಂದರ್ಭಗಳನ್ನು ತೆಗೆದುಕೊಂಡಿದ್ದೇವೆ. ನೀವು ಇನ್ನಷ್ಟು ಆಲೋಚನೆ ಮಾಡಿ ಇನ್ನೂ ಸಹ ಉತ್ತರಿಸಬಹುದು. ಸಂಬಂಧಿಕರ ಸೌಖ್ಯವನ್ನು ವಿಚಾರಿಸಲು ಪತ್ರ ಬರೆಯುವಂತದ್ದಾಗಿದೆ. ಅಂದ್ರೆ ತಂದೆ, ತಾಯಿ, ಸಹೋದರ, ಸಹೋದರಿ, ಅಜ್ಜ, ಅಜ್ಜಿ, ಅತ್ತೆ, ಮಾವ, ಸ್ನೇಹಿತ, ಸ್ನೇಹಿತೆಯರಿಗೆ ಈ ಒಂದು ಸಂಬಂಧಿಕರಿಗೆ ಸೌಖ್ಯವನ್ನು ವಿಚಾರಿಸುವುದಕ್ಕಾಗಿ ಒಂದು ಪತ್ರವನ್ನ ಬರೆಯುವಂಥದ್ದು, ಅಥವಾ ಯಾವುದೇ ಒಂದು ಮಾಹಿತಿ ವಿಷಯವನ್ನು ತಲುಪಿಸುವುದಕ್ಕಾಗಿ ಈ ಒಂದು ಪತ್ರವನ್ನ ಬರೆಯುವಂತದ್ದಾಗಿದೆ. ಇನ್ನು ಸಂಬಂಧಿಕರಿಗೆ ಕರೆಯೋಲೆ ಕಳುಹಿಸಲು, ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಿಗೆ ಕರೆಯೋಲೆ ಕಳಿಸುವುದಕ್ಕೂ ಸಹ ಪತ್ರ ಬರೆಯುವಂತದ್ದಾಗಿದೆ. ಮದುವೆ, ಜನ್ಮದಿನ ಮುಂತಾದ ಕಾರ್ಯಕ್ರಮಗಳಿಗೆ, ಪ್ರಮುಖವಾಗಿರುವಂತಹ ಕಾರ್ಯಕ್ರಮಗಳಿಗೆ ಆಹ್ವಾನಿಸಲು ಪತ್ರ ಬರೆಯುವಂಥದ್ದು. ಇನ್ನು ವ್ಯಾವಹಾರಿಕ ಪತ್ರಗಳು, ಇಲ್ಲಿ ವ್ಯಾವಹಾರಿಕವಾಗಿ ಇಲಾಖೆಯನ್ನು ಸಂಪರ್ಕಿಸುವುದಕ್ಕಾಗಿ ಪತ್ರಗಳನ್ನು ಬರೆಯುವಂಥದ್ದು. ಇಲಾಖೆಗಳಿಗೆ ಅರ್ಜಿ ಸಲ್ಲಿಸಲು, ಪತ್ರಿಕಾ ಪ್ರಕಟಣೆಗಾಗಿ, ಗ್ರಾಮ ಪಂಚಾಯಿತಿಗಳಿಗೆ, ಜಿಲ್ಲಾ ಪಂಚಾಯಿತಿಗಳಿಗೆ, ತಾಲೂಕಾ ಪಂಚಾಯಿತಿಗಳಿಗೆ ಅಥವಾ ಶಾಲೆ ಕಾಲೇಜುಗಳಿಗೆ ಪತ್ರವನ್ನು ಬರೆಯುವಂಥದ್ದು, ಮುಂತಾದ ಕಡೆ ಪತ್ರ ಬರೆಯುವಂಥದ್ದು ವ್ಯಾವಹಾರಿಕ ಪತ್ರಗಳಲ್ಲಿ ಬರುವಂಥದ್ದು. ಇನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲು, ಕೆಲವೊಂದು ಪ್ರಮುಖವಾಗಿರುವಂತಹ ಕಾರ್ಯಕ್ರಮಗಳಿಗೆ ಆಹ್ವಾನಿಸುವುದಕ್ಕೂ ಸಹ ಸ್ನೇಹಿತರಿಗೆ ಅಥವಾ ಇನ್ನಿತರರಿಗೆ, ಪ್ರಮುಖ ಗಣ್ಯರಿಗೆ ಆಹ್ವಾನಿಸುವುದಕ್ಕಾಗಿ ಪತ್ರ ಬರೆಯುವಂತದ್ದಾಗಿದೆ. ಉದಾಹರಣೆಯಾಗಿ ವಾರ್ಷಿಕೋತ್ಸವ ಆಗಿರಬಹುದು, ಕ್ರೀಡಾ ದಿನಾಚರಣೆ ಆಗಿರಬಹುದು, ಸ್ನೇಹ ಸಮ್ಮೇಳನ ಮುಂತಾದ ಕಾರ್ಯಕ್ರಮಗಳಿಗೆ ಇಲ್ಲಿ ಗಣ್ಯರನ್ನು ಆಹ್ವಾನಿಸುವುದಕ್ಕಾಗಿ ಸಹ ಪತ್ರವನ್ನ ಬರೆಯುವಂತದ್ದಾಗಿದೆ. ಹೀಗೆ ಪತ್ರ ಬರೆಯುವಂತಹ ಸಂದರ್ಭಗಳು ಇರುವಂತದ್ದಾಗಿದೆ. ಇನ್ನು ಮುಂದಿನ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಚಟುವಟಿಕೆ 2, ಮಾದರಿ ಪತ್ರಗಳನ್ನು ಓದಿ ಗುಂಪಿನಲ್ಲಿ ಚರ್ಚಿಸಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಇಲ್ಲಿ ಮಾದರಿ ಪತ್ರಗಳನ್ನು ಕೊಟ್ಟಿದ್ದಾರೆ, 2 ಪತ್ರಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಗಮನಿಸಬೇಕಾಗಿರುವಂತದ್ದು, ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡಿ ಉತ್ತರಿಸಬೇಕಾಗಿರುವಂತದ್ದು ಸಹ ಆಗಿರುವಂತದ್ದು. ಇಲ್ಲಿ ಮೊದಲನೇ ಪತ್ರ ಇರುವಂತದ್ದು ವ್ಯಾವಹಾರಿಕ ಪತ್ರ ಆಗಿರುವಂತದ್ದು. ವ್ಯಾವಹಾರಿಕ ಪತ್ರ ಪ್ರಾರಂಭವಾಗುವಂತದ್ದು ಇಂದ, ಯಾರು ಬರೆದಿರುವಂತದ್ದು ಅನ್ನೋದು ಪ್ರಾರಂಭವಾಗುವಂತದ್ದು. ಇಲ್ಲಿರುವಂತದ್ದು ಯಾರು, ಶ್ರುತಿ, ಡಾಟರ್ ಆಫ್ ಜಗದೀಶ್, 48 ಹೊಸ ಬಡಾವಣೆ, 3ನೇ ಕ್ರಾಸ್, ತೀರ್ಥಹಳ್ಳಿ ಅನ್ನುವಂತಹ ಒಂದು ವಿಳಾಸದಿಂದ ಪತ್ರ ಬರಿತಾ ಇರುವಂತದ್ದು. ಇಂದ ಬರಿತಾ ಇರುವಂತವ್ರು ಯಾರು, ಇವರು ಪತ್ರ ಬರಿತಾ ಇರುವಂತದ್ದು. ಇನ್ನು ಇಲ್ಲಿರುವಂತದ್ದು ಗೆ, ಯಾರಿಗೆ ಪತ್ರ ಬರಿತಾ ಇರುವಂತದ್ದು, ಗೆ ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ. ಯಾರಿಗೆ, ಮಾನ್ಯ ಅಧ್ಯಕ್ಷರು ಪುರಸಭೆ ತೀರ್ಥಹಳ್ಳಿ ಅನ್ನೋರಿಗೆ ಪತ್ರ ಬರಿತಾ ಇರುವಂತದ್ದು ಆಗಿದೆ. ಇನ್ನು ಸಂಬೋಧನೆ ಪ್ರಾರಂಭವಾಗುವಂತದ್ದು ಮಾನ್ಯರೇ ಅಂತ ಹೇಳಿ ಸಂಬೋಧನೆ ಪ್ರಾರಂಭವಾಗುವಂತದ್ದು. ವಿಷಯ, ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡಿಕೊಡುವಂತೆ ಕೋರಿ ಪತ್ರ ಬರಿತಾ ಇರುವಂತದ್ದಾಗಿದೆ. ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡುವುದಕ್ಕಾಗಿ ಬರೆದಿರುವಂತಹ ಪತ್ರ ಆಗಿರುವಂತದ್ದು. ಇಲ್ಲಿ ಏನ್ ಬರೆದಿರುವಂತದ್ದು, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ. ಕೊಳವೆ ಬಾವಿಗಳಲ್ಲಿ ಹಾಗೂ ನಲ್ಲಿಗಳಲ್ಲಿ ಬರುವ ನೀರು ಕಲುಷಿತವಾಗಿದ್ದು ಕುಡಿಯಲು ಯೋಗ್ಯವಾಗಿಲ್ಲ. ಈ ನೀರನ್ನು ಕುಡಿದ ಹಲವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ. ನಮ್ಮ ಊರಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇರುವುದಿಲ್ಲ. ಆದ್ದರಿಂದ ತಾವು ನಮ್ಮ ಊರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒದಗಿಸಿಕೊಟ್ಟು
ನಮಗೆ ಆಗಿರುವ ತೊಂದರೆಯನ್ನು ಸರಿಪಡಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಪತ್ರ ಬರೆಯುವಂತ ಶುದ್ಧ ನೀರಿನ ಘಟಕ ಯಾಕೆ ಅವಶ್ಯಕತೆ ಇದೆ ಅನ್ನೋ ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪತ್ರ ಬರೆದಿರುವಂತದ್ದು. ಇನ್ನು ಇಲ್ಲಿ ಕೊನೆಯಲ್ಲಿ ವಂದನೆಗಳೊಂದಿಗೆ ಅಂತ ಹೇಳಿ ಬರೆದಿರುವಂತದ್ದು ತಮ್ಮ ನಂಬುಗೆಯ ಯಾರಿರುವಂತದ್ದು ಶ್ರುತಿ ಅಂತ ಹೇಳಿ ಇಲ್ಲಿ ಸಹಿ ಬರುವಂತದ್ದಾಗಿದೆ. ಇನ್ನು ಸ್ಥಳ ಎಲ್ಲಿ ಬರೆದಿರುವಂತದ್ದು ಪತ್ರ ತೀರ್ಥಹಳ್ಳಿ. ದಿನಾಂಕ ಯಾವ ದಿನಾಂಕಕ್ಕೆ ಪತ್ರ ಬರೆದಿರುವಂತದ್ದು 17/2/2024 ಇಲ್ಲಿ ಸ್ಥಳ ಮತ್ತು ದಿನಾಂಕ ಇಲ್ಲಿ ಬಂದಿರುವಂತದ್ದಾಗಿದೆ. ವಂದನೆಗಳೊಂದಿಗೆ ಸಹಿ ಇಲ್ಲಿ ಬಂದಿರುವಂತದ್ದಾಗಿದೆ. ಇಲ್ಲಿ ಮಾನ್ಯರೇ ವಿಷಯ ಬಂದಿರುವಂತದ್ದಾಗಿದೆ. ಇಲ್ಲಿ ಪ್ರಾರಂಭದಲ್ಲಿ ಇಂದ ಯಾರು ಬರೆದಿರುವಂತದ್ದು ಯಾರಿಗೆ ಬರೆದಿರುವಂತದ್ದು ಗೆ ಬಂದಿರುವಂತದ್ದು ಆಗಿದೆ. ಇದು ಯಾವ ಪತ್ರ? ವ್ಯವಹಾರಿಕ ಪತ್ರ ಆಗಿರುವಂತದ್ದು. ಇನ್ನು ಎರಡನೇದನ್ನ ಗಮನಿಸಿ, ಇಲ್ಲಿ ವೈಯಕ್ತಿಕ ಪತ್ರ ಇರುವಂತದ್ದು. ವೈಯಕ್ತಿಕ ಪತ್ರದಲ್ಲಿ ಕ್ಷೇಮ ಅಂತ ಹೇಳಿ ಪ್ರಾರಂಭಿಸಿರುವಂತದ್ದು, ಇಲ್ಲಿ ಮಧ್ಯದಲ್ಲಿ ಶ್ರೀ ಅಂತ ಹೇಳಿ ಇರುವಂತದ್ದು. ಯಾವ ದಿನಾಂಕಕ್ಕೆ ಪತ್ರ ಬರೆದಿದ್ದಾರೆ ಅನ್ನುವಂತ ದಿನಾಂಕ ಇರುವಂತದ್ದು 8/4/2024 ಯಾರು ಬರೆದಿದ್ದಾರೆ ಅನ್ನುವಂಥದ್ದು ವತ್ಸಲ. ಎಲ್ಲಿ ಸ್ಥಳ? ಚಾಮರಾಜನಗರ ಸ್ಥಳ ಇರುವಂತದ್ದು ಆಗಿದೆ. ಇಲ್ಲಿ ಪ್ರಾರಂಭದಲ್ಲಿ ಹೀಗೆ ಬಂದಿರುವಂತದ್ದಾಗಿದೆ. ಅಲ್ಲಿ ಯಾರು ಯಾರಿಗೆ ಬರೆದಿರುವಂತದ್ದು ಮಾನ್ಯರೇ ಅನ್ನುವಂಥದ್ದು ಬಂದಿರುವಂತದ್ದಾಗಿದೆ. ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ಈ ರೀತಿಯಾಗಿ ಬರುವಂತದ್ದಾಗಿದೆ. ಇಲ್ಲಿ ಮಾತೃಶ್ರೀಯವರಿಗೆ ನಿಮ್ಮ ಮಗಳಾದ ವತ್ಸಲ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ಅಲ್ಲಿ ತಾವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ನಂಬಿರುತ್ತೇನೆ. ಈ ಪತ್ರ ಬರೆದ ಮುಖ್ಯ ಉದ್ದೇಶವೆಂದರೆ ನಾನು ಈ ಬಾರಿಯ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಬೇಕೆಂದು ನಿರ್ಧರಿಸಿದ್ದೇನೆ. ಅದಕ್ಕಾಗಿ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮ ಗುರುಗಳು ಹಾಕಿಕೊಟ್ಟ ವೇಳಾಪಟ್ಟಿಯಂತೆ ಆಯಾಯ ದಿನದ ಪಾಠಗಳನ್ನು ಅಂದಂದೇ ಓದುತ್ತಿದ್ದೇನೆ. ಪ್ರತಿ ಭಾನುವಾರದಂದು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿಕೊಂಡು ಅವುಗಳಿಗೆ ಉತ್ತರಿಸುತ್ತಿದ್ದೇನೆ. ನನಗೆ ಅರ್ಥವಾಗದ ವಿಷಯಗಳನ್ನು ಶಿಕ್ಷಕರಿಂದ ಕೇಳಿ ಅರ್ಥೈಸಿಕೊಳ್ಳುತ್ತಿದ್ದೇನೆ. ಬಿಡುವಿನ ವೇಳೆಯಲ್ಲಿ ಗೆಳೆಯರೊಡನೆ ಪಾಠದ ಬಗ್ಗೆ ಚರ್ಚೆ ನಡೆಸುತ್ತಿದ್ದೇನೆ. ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ. ನೀವು ನನ್ನ ಬಗ್ಗೆ ಚಿಂತಿಸಬೇಡಿ. ತಂದೆಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ವಂದನೆಗಳೊಂದಿಗೆ ಅಂತೇಳಿ ಪತ್ರ ಮುಕ್ತಾಯ ಆಗಿರುವಂತದ್ದು ಆಗಿದೆ. ಇನ್ನು ಇಲ್ಲಿ ಕೆಳಗಡೆ ಬಂದಿರುವಂತದ್ದು ಇತಿ ನಿಮ್ಮ ಪ್ರೀತಿಯ ಮಗಳು ವತ್ಸಲ ಅಂತೇಳಿ ಸಹಿ ಇರುವುದು. ಇನ್ನು ಹೊರವಿಳಾಸ ಬಂದಿರುವಂತದ್ದು ಇಲ್ಲ ಆಗಿದೆ. ಹೊರವಿಳಾಸದಲ್ಲಿ ಕಮಲಮ್ಮ ವೈಫ್ ಆಫ್ ನಂಜಯ್ಯ 44 ಹೊಸ ಬಡಾವಣೆ ದೇವಸ್ಥಾನದ ಬೀದಿ ಕಳಸ್ತವಾಡಿ ಮೈಸೂರು ತಾಲೂಕು ಅಂತ ಹೇಳಿ ಇರುವಂತದ್ದು. ಇಲ್ಲಿ ಗಮನಿಸಿ ಹೇಗೆ ಬಂದಿರುವಂತಹ ಪತ್ರ ವಿಭಿನ್ನತೆಯನ್ನ ಗಮನಿಸಬೇಕಾಗಿರುವಂತದ್ದು. ಇಲ್ಲಿ ದಿನಾಂಕ ಈ ಕಡೆ ಬಂದಿರುವಂತದ್ದು, ವತ್ಸಲ ಯಾರು ಬರ್ದಿರುವಂತದ್ದು, ಇಲ್ಲಿ ವಿಷಯ ನೇರವಾಗಿ ಬಂದಿರುವಂತದ್ದು ಆಗಿದೆ. ಯಾವ ಉದ್ದೇಶಕ್ಕಾಗಿ ಬರ್ದಿರುವಂತದ್ದು? SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗ್ತೇನೆ ಮತ್ತು ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ಅನ್ನೋ ಒಂದು ಅಂಶವನ್ನ ಇಲ್ಲಿ ತಿಳಿಸಿರುವಂತದ್ದಾಗಿದೆ. ಹೊರ ವಿಳಾಸ ಇಲ್ಲಿ ಕೊನೆಯಲ್ಲಿ ಬಂದಿರುವಂತದ್ದಾಗಿದೆ. ಇನ್ನು ಈಗ ಚಟುವಟಿಕೆ ಬರುವಂತದ್ದು 2 ಪತ್ರಗಳ ವಿಷಯಗಳೇನು ಅಂತ ಕೇಳಿರುವಂತದ್ದು. 2 ಪತ್ರಗಳ ವಿಷಯಗಳು ವಿಭಿನ್ನವಾಗಿರುವಂತದ್ದಾಗಿದೆ. ಏನು ವಿಷಯ ಅನ್ನೋದನ್ನ ಉತ್ತರಿಸಬೇಕಾಗಿರುತ್ತೆ. 2 ಪತ್ರಗಳ ವಿಷಯಗಳೇನು ಅಂದಾಗ 2 ಪತ್ರಗಳಲ್ಲಿರುವ ವಿಷಯಗಳೇನೆಂದರೆ ವ್ಯವಹಾರಿಕ ಪತ್ರದಲ್ಲಿ ಶ್ರುತಿಯವರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡಿಕೊಡುವಂತೆ ಕೋರುವ ವಿಷಯವಾಗಿದೆ. ವೈಯಕ್ತಿಕ ಪತ್ರದಲ್ಲಿ ವತ್ಸಲ ಅವರು ಮಾತೃಶ್ರೀಯವರಿಗೆ ಕ್ಷೇಮ ಸಮಾಚಾರ ಕೇಳುತ್ತಾ ತನ್ನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಿರುವ ವಿಷಯವಾಗಿದೆ. SSLCಯಲ್ಲಿ ಹೆಚ್ಚಿನ ಅಂಕ ಸಂಪಾದನೆ ಮಾಡ್ತೀನಿ ಅನ್ನೋದ್ರ ಜೊತೆಗೆ ತನ್ನ ಒಂದು ವಿದ್ಯಾಭ್ಯಾಸವನ್ನು 2ನೇ ಪತ್ರದಲ್ಲಿ ತಿಳಿಸಿರುವಂತದ್ದು ಆಗಿದೆ. ಇನ್ನು ಮುಂದಿನ ಚಟುವಟಿಕೆ ಇರುವಂತದ್ದು 2ನೇದು 2 ಪತ್ರಗಳಲ್ಲಿರುವ ಬರವಣಿಗೆ ಸ್ವರೂಪದ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂತದ್ದು. ಯಾವ ರೀತಿ ವ್ಯತ್ಯಾಸ ಇದೆ ಅನ್ನೋದನ್ನ ಪಟ್ಟಿ ಮಾಡ್ರಿ ಅಂತ ಹೇಳಿ ಇಲ್ಲಿ 2ನೇ ಪ್ರಶ್ನೆ ಕೇಳಿರುವಂತದ್ದಾಗಿದೆ. 2 ಪತ್ರಗಳಲ್ಲಿರುವ ಬರವಣಿಗೆ ಸ್ವರೂಪದ ವ್ಯತ್ಯಾಸಗಳು ಏನು ವ್ಯತ್ಯಾಸ ಇದೆ 2ಕ್ಕೆ ಸಂಬಂಧಿಸಿದಂತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು. ಇಲ್ಲಿ ವ್ಯವಹಾರಿಕ ಪತ್ರ, ಇಲ್ಲಿ ವೈಯಕ್ತಿಕ ಪತ್ರ, ಇವೆರಡರ ಮಧ್ಯದಲ್ಲಿನ ವ್ಯತ್ಯಾಸಗಳನ್ನ ಗಮನಿಸಿದಾಗ ಇಲ್ಲಿ ವ್ಯತ್ಯಾಸ ಏನಂದಾಗ ವ್ಯವಹಾರಿಕ ಪತ್ರ ಶ್ರುತಿ ಬರೆದಿದ್ದಾರೆ. ಇಲ್ಲಿ ಯಾರು ಬರೆದಿರುವಂತ ವೈಯಕ್ತಿಕ ಪತ್ರದಲ್ಲಿ ವತ್ಸಲ ಬರೆದಿದ್ದಾರೆ. ವ್ಯವಹಾರಿಕ ಪತ್ರ ಪುರಸಭೆಗೆ ಬರೆದಿದ್ದಾರೆ. ವೈಯಕ್ತಿಕ ಪತ್ರ ಮಾತೃಶ್ರೀಯವರಿಗೆ ಬರೆದಿದ್ದಾರೆ. ವ್ಯವಹಾರಿಕ ಪತ್ರದಲ್ಲಿ ದಿನಾಂಕ 17/2/2024 ಬರೆದಿರುವಂತದ್ದು. ಇದು ಕೊನೆಯಲ್ಲಿ ಕೆಳಭಾಗದಲ್ಲಿ ಬಂದಿರುವಂತದ್ದು. ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ 8/4/2024 ಬರೆದಿದ್ದಾರೆ. ಇಲ್ಲಿ ಮೇಲ್ಭಾಗದಲ್ಲಿ ಬಂದಿರುವಂತದನ್ನ ಗಮನಿಸ್ತೀವಿ. ಇಲ್ಲಿ ವಿಷಯ ಅಂತ ಹೇಳಿ ಸಪರೇಟ್ ಆಗಿ ಹಾಕಿದ್ದಾರೆ. ಇಲ್ಲಿ ವ್ಯವಹಾರಿಕ ಪತ್ರದಲ್ಲಿ ಮಾನ್ಯರೇ ಅಂತ ಹೇಳಿ ವಿಶೇಷವಾಗಿ ಪ್ರಾರಂಭವಾಗುವಂತದ್ದು, ನಂತರ ವಿಷಯ ಅಂತ ಹೇಳಿ ಸಪರೇಟ್ ಆಗಿ ಬರೆಯುವಂತದ್ದು ಕುಡಿಯುವ ನೀರಿನ ಘಟಕ ಸ್ಥಾಪಿಸುವುದಕ್ಕೆ ಸಂಬಂಧಿಸಿದಂತೆ ವಿಷಯ ಇರುವಂತದ್ದಾಗಿದೆ. ಇಲ್ಲಿ ವಿಷಯ ಅಂತ ಹೇಳಿ ಸಪರೇಟ್ ಆಗಿ ಬರಲ್ಲ, ಮಾನ್ಯರೇ ಅಂತ ಹೇಳಿ ಪ್ರಾರಂಭಿಸುವುದಲ್ಲ. ಇಲ್ಲಿ ಕ್ಷೇಮ ಅಂತ ಹೇಳಿ ಪ್ರಾರಂಭವಾಗುವಂತದ್ದು ವಿದ್ಯಾಭ್ಯಾಸ ಕುರಿತು ಇಲ್ಲಿ ಪ್ರಾರಂಭಿಸಿರುವಂತದ್ದಾಗಿದೆ. ಇಲ್ಲಿ ವ್ಯವಹಾರಿಕ ಪತ್ರದಲ್ಲಿ ಗೆ ಇರುವಂತದ್ದು ಮಾನ್ಯ ಅಧ್ಯಕ್ಷರು ಅಂತ ಹೇಳಿ ಪ್ರಾರಂಭಿಸಿರುವಂತದ್ದು. ಇಲ್ಲಿ ವೈಯಕ್ತಿಕ ಪತ್ರದಲ್ಲಿ ಮಾನ್ಯರೇ ಅಂತ ಹೇಳಿ ಪ್ರಾರಂಭಿಸಿರುವುದಲ್ಲ, ಕ್ಷೇಮ ವಿಚಾರದೊಂದಿಗೆ ಪ್ರಾರಂಭಿಸಿರುವಂತದ್ದು. ಇಲ್ಲಿ ಹೊರ ವಿಳಾಸದಲ್ಲಿ ಏನಿರುವಂತದ್ದು ಕಮಲಮ್ಮ ಅವರಿಗೆ ಬರೆದಿರುವಂತದ್ದು ಆಗಿದೆ. ಇನ್ನು ವಂದನೆಗಳೊಂದಿಗೆ ಇಲ್ಲಿ ಮುಕ್ತಾಯ ಆಗಿರುವಂತದ್ದು, ಇಲ್ಲಿಯೂ ಸಹ ವಂದನೆಗಳೊಂದಿಗೆ ಮುಕ್ತಾಯವಾಗಿರುವಂತದ್ದಾಗಿದೆ. ಇನ್ನು 2 ಪತ್ರಗಳಲ್ಲಿ ಗಮನಿಸಿದಾಗ ತಮ್ಮ ನಂಬುಗೆ ಅನ್ನೋದು ಕೊನೆಯಾಗಿರುವಂತಹ ನಂಬುಗೆ ಹೆಸರು ಬರೆದಿರುವಂತದ್ದು, ಸಹಿ ಮಾಡಿರುವಂತದ್ದು ಗಮನಿಸ್ತೀವಿ. ಇಲ್ಲಿ ನಿಮ್ಮ ಪ್ರೀತಿಯ ಮಗಳು ಅಂತ ಹೇಳಿ ಕೊನೆಯಾಗಿರುವಂತದ್ದು, ಕೊನೆಗೆ ತಮ್ಮ ಹೆಸರು ಹಾಕಿ ಸಹಿ ಮಾಡಿರುವಂತದನ್ನ ಗಮನಿಸ್ತೀವಿ. 2 ಪತ್ರದಲ್ಲಿ ಕೆಲವೊಂದಿಷ್ಟು ಸಾಮ್ಯತೆಗಳು, ಕೆಲವೊಂದು ವಿಭಿನ್ನತೆಗಳು ಒಳಗೊಂಡಿರುವಂತದ್ದಾಗಿರ್ತದೆ. ಅವು ಏನಾಗಿವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಈ ರೀತಿಯಾಗಿ ಈ ಒಂದು ಚಟುವಟಿಕೆಗಳನ್ನ ಮಾದರಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ
ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನ ಶೇರ್ ಮಾಡಿ. ಇತರ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.